ರಾಜ್ಯದಲ್ಲಿ ಚುನಾವಣೆ ನಡೆದು 2 ವರ್ಷ ಕಳೀತಾ ಬಂತು. ಕ್ಷೇತ್ರದ ಶಾಸಕರು ಜನರಿಗೆ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ರು, ಆ ಭರವಸೆಗಳನ್ನೆಲ್ಲ ಈಡೇರಿಸಿದ್ದಾರಾ? ಜನರು ಅವರ ಶಾಸಕರ ಬಗ್ಗೆ ಏನು ಹೇಳ್ತಾರೆ ಅಂತ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸ್ತಾ ಇದೆ. ಈಗ ಸದ್ಯ ನಾವು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನ ಕೊಟ್ಟಂತ ಕ್ಷೇತ್ರ ಇದು. ಜೊತೆಗೆ ಮುಖ್ಯಮಂತ್ರಿಯನ್ನು ಸೋಲಿಸಿದಂತ ಕ್ಷೇತ್ರ ಕೂಡ ಹೌದು. ಕಂಟಿನ್ಯೂಯಸ್ ಆಗಿ ಇಲ್ಲಿ ಯಾರು ಶಾಸಕರಾಗಿ ಆಡಳಿತವನ್ನ ಮಾಡಿಲ್ಲ. ಪದೇ ಪದೇ ಬೇರೆ ಬೇರೆ ಪಕ್ಷದ ಶಾಸಕರಾಗಿ ಇಲ್ಲಿ ಆಯ್ಕೆ ಆಗ್ತಾನೆ ಇರ್ತಾರೆ. ಅದು ಬುದ್ಧಿವಂತರ ಕ್ಷೇತ್ರ ಅಂತ ಹೆಸರುವಾಸಿಯಾಗಿದೆ ಚನ್ನಗಿರಿ. ಈಗ ಸದ್ಯಕ್ಕೆ ಇಲ್ಲಿರುವ ಕ್ಷೇತ್ರದ ಶಾಸಕರು ಬಸವರಾಜ್ ಶಿವಗಂಗಾ ಅವರು, ಕಾಂಗ್ರೆಸ್ ಪಕ್ಷದ ಶಾಸಕರು, DKC ಆಪ್ತರು. ಈಗ ಕ್ಷೇತ್ರದಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಈ ಬಗ್ಗೆ ಜನರೇನು ಹೇಳ್ತಾರೆ, ಬನ್ನಿ ಕ್ಷೇತ್ರದ ಜನರನ್ನೇ ಕೇಳೋಣ ಅಂತ. ಚನ್ನಗಿರಿ ಕ್ಷೇತ್ರದ ಸಂತೆಬೆನ್ನೂರು ಗ್ರಾಮಕ್ಕೆ ನ್ಯೂಸ್ ಫಸ್ಟ್ ಬಂದಿದೆ. ಇಲ್ಲಿ ಜನರು ಏನು ಸ್ಥಳೀಯ ಶಾಸಕರು ಬಸವರಾಜ್ ಶಿವಗಂಗಾ ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತಾರೆ, ಅವರ ಕೆಲಸ ಕಾರ್ಯಗಳ ಬಗ್ಗೆ ಏನು ಹೇಳ್ತಾರೆ, ಜನರಿಗೆ ಕಷ್ಟಗಳಿಗೆ ಸ್ಪಂದಿಸ್ತಾ ಇದಾರ, ಜನ ಇದ್ದಾರೆ, ಏನು ಬೇಸಿಗೆ ಬಿಸಿ ತಳ್ಳಾರದೆ ಹಣ್ಣನ್ನ ತಿನ್ನೋಕೆ ಬಂದಿದ್ದಾರೆ ಜನ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಹೆಂಗೆ ಸರ್, ಚುನಾವಣೆ ಟೈಮಲ್ಲಿ ಏನೆಲ್ಲ ಭರವಸೆ ಕೊಟ್ಟಿದ್ರು, ಭರವಸೆ ಈಡೇರಿಸಿದ್ದಾರೆ? ಇನ್ನೂ ಬಹಳ ಕೆಲಸ ಇದೆ, ಮಾಡ್ತಿದ್ದಾರೆ. ಮೊನ್ನೆ ಸಿದ್ದನ್ ಮೋಟದಿಂದ ಕೆರೆ ಬಿಡ್ಸಿ ಇದು ಸುಳೆಕೆರೆ ಶಾಂತಿ ಸಾಗರ ತನಕ ಡಬಲ್ ರೋಡ್ ಆಗೈತೆ. 200 ಕೋಟಿದು ಉದ್ಘಾಟನೆ ಮಾಡಿದ್ದಾರೆ, ಗುದ್ಲಿ ಪೂಜೆ ಮಾಡಿದ್ದಾರೆ. ಶಾಸಕರು ಯಾವಾಗ್ಲೂ ಬೆಂಗಳೂರಲ್ಲೇ ಜಾಸ್ತಿ ಇರ್ತಾರೆ ಅಂತ ಹೇಳ್ತಾರೆ. ಇಲ್ಲ, ಅವೆಲ್ಲ ಸುಳ್ಳು. ಸೆಷನ್ ಇದ್ದಾಗ ಇರ್ಲೇಬೇಕು, ಅವರು ಸಚಿವ ಸಂಪುಟ ಇದ್ದಾಗ ಇರ್ಲೇಬೇಕು. ಏನು ನಿಮ್ ಶಾಸಕರ ಗಲಾಟೆ ಶಾಸಕರ ಅಂತಾನೆ ಜಾಸ್ತಿ ಮಾತಾಡ್ತಾರೆ. ಈಗ ವಿರೋಧ ಪಕ್ಷದವ್ರು ಮಾತಾಡಕ್ಕೆ ಇರ್ತದೆ, ಮಾತಾಡ್ತಾರೆ, ಇದ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಓಡಾಡ್ತಾರೆ. ಇವರು ಶಾಸಕರ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಹೆಂಗ್ ಕೆಲಸ ಮಾಡ್ತಾ ಇದಾರೆ? ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ. ಅಭಿವೃದ್ಧಿ ಕೂಡ ಬಹಳ ಉತ್ತಮವಾದ ಆಗ್ತಾ ಇದೆ, ಸ್ಪಂದಿಸಿದ್ದಾರೆ. ಒಳ್ಳೆ ಅಭಿಪ್ರಾಯ, ಜನಗಳ ಬಗ್ಗೆ ಅಭಿಮಾನ ಇದೆ. ಈಗ ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡ್ಬಿಟ್ಟು ಮೊನ್ನೆ ಅವ್ರು ಹೇಳ್ದಂಗೆ ಗುದ್ಲಿ ಪೂಜೆ ಆಗಿದೆ. ನೀವೇನ್ ಹೇಳ್ತೀರಿ ನಿಮ್ ಶಾಸಕರ ಬಗ್ಗೆ? ಶಾಸಕರ ಬಗ್ಗೆ ಏನು ಹೇಳ್ಬೇಕು ಆದ್ರೆ ಅವ್ರಿಗಿನ್ನೂ ಅನುಭವ ಕಮ್ಮಿ. ತೀಟೆ ಮಾತು ಕೇಳೋದು ಜಾಸ್ತಿ, ಇಲ್ಲಿ ತೀಟೆ ಹಚ್ಕೊಡೋದು ಜಾಸ್ತಿ. ಚನ್ನಗಿರಿ ತಾಲೂಕ್ನಾಗ ಇರೋಂಥ ಕುತಂತ್ರ ರಾಜಕಾರಣ ಎಲ್ಲೆಲ್ಲೂ ಇಲ್ಲ. ಎಲೆಕ್ಷನ್ ಟೈಮಾಗ ಏನ್ ಬೇಕಾದ್ರೂ ಆಡ್ತಾರೆ. ಕೆಲಸದ ಬಗ್ಗೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 70% ಮಾರ್ಕ್ಸ್. ನಿಮ್ಮ ಮನೆಯವ್ರಿಗೆ 2,000 ಬರುತ್ತಾ? ಬರ್ತದೆ. ಅನುಕೂಲ ಆಗುತ್ತೆ 2,000? ಮಾಡೋರಿಗೆ ಅನುಕೂಲ ಆಗಕ್ಕೆ ಮಾಡಿದಾರಪ್ಪ, ಮಾಡ್ತಾ ಇದಾರೆ, ಬರ್ತೈತೆ. ನಮಗೆ 1 ತಿಂಗಳು ತಪ್ಪಿಲ್ಲ, ಬರ್ತೈತೆ. ಶಾಸಕರು ಯಾರಂತ ಗೊತ್ತಾ? ಸರ್, ಶಾಸಕರು ಹೆಸರು ಗೊತ್ತಷ್ಟೇ, ಹೆಸರಿಗೆ ಮಾತ್ರ ಶಾಸಕರು ಅನ್ನಂಗೆ ಇದಾರೆ. ಏನೋ ಆಕ್ಸಿಡೆಂಟ್ ಅಲ್ಲಿ ಈಗ ನಮ್ಮ ಸಿದ್ದರಾಮಯ್ಯವ್ರ CM ಆದಂಗೆ ಆಕ್ಸಿಡೆಂಟಲ್ ಆಗಿ ಇವ್ರು ನಮ್ಮ ಶಾಸಕರಾದ್ರಿ. ಸರಿ, ಯಾವ್ದಾದ್ರು ಒಂದು ಭೂಮಿ ಪೂಜೆ ಮಾಡಿದ್ರ, ಯಾವ್ದಾದ್ರು ಒಂದು ಗುದ್ಲಿ ಪೂಜೆ ಮಾಡಿದ್ರ, ಯಾವ್ದಾದ್ರು ಒಂದು ರೋಡ್ ಹಾಕ್ಸಿದ್ರ, ಯಾವ್ದಾದ್ರು ಶಿಥಿಲೀಕರಣ, ಯಾವ್ದಾದ್ರು ಒಂದು ವ್ಯವಸ್ಥೆ ಸರಿ ಮಾಡಿದ್ರ, ಸ್ಕೂಲ್ ಆಗ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ ಆಗ್ಲಿ. ಈಗಲೂ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ಲೆ ಡಾಕ್ಟರ್ ಸಿಗಲ್ಲ ನಮಗೆ ಕರೆಕ್ಟ್ ಆಗಿ. ನಿಮ್ ಶಾಸಕರಿಗೆ 10ಕ್ಕೆ ಎಷ್ಟು ಅಂಕ ಕೊಡ್ತೀರಿ? ಸರ್, 10ಕ್ಕೆ ನೀವು 10 ಅದು ಜಾಸ್ತಿ ಆಯ್ತು. ಆಕ್ಚುಲಿ ಮ್ಯಾಕ್ಸಿಮಮ್ ನಂಬರ್ ನೀವು ಜಾಸ್ತಿ ಇಟ್ಟಿದ್ದೀರ 10 ಅಂತ. 5 ಕೇಳಿದ್ರೆ ನಾನು 0.5 ಕೊಡ್ಬೋದು. ಈ ಗ್ಯಾರಂಟಿ ತಂದ್ರು, ಉಚಿತ ಸೇವೆ ಯಾರಿಗೆ ಬೇಕಿತ್ತು ಸರ್? ಬಸ್ಸಿಂದ ಎಲ್ರು ಇದ್ದಂತಾರೆ, ಬೈಕಲ್ಲಿ ಓಡಾಡ್ತಾರೆ, ಎಲ್ರು ಟ್ರೈನಲ್ಲಿ ಓಡಾಡ್ತಾರೆ. ಅದನ್ನೇ ಶಾಲೆ ಮಕ್ಳಿಗೆ ಯೂಸ್ ಆಗಂಗೋ ಅಥವಾ ಹಿರಿಯ ನಾಗರಿಕರಿಗೆ ಯೂಸ್ ಆಗಂಗೋ ಮಾಡಿದ್ರೆ ಈಗ ಬೇಡ. ಹೆಣ್ಮಕ್ಳಿಗೆ ಕೊಡೋದನ್ನ ಹಿರಿಯ ನಾಗರಿಕರಿಗೆ ಕೊಟ್ಟಿದ್ರೆ, ಇಲ್ಲ ಶಾಲೆ ಮಕ್ಳಿಗೆ ಬಸ್ ಪಾಸ್ನ ರೈಸ್ ಮಾಡೋದನ್ನ ಬಸ್ ಪಾಸಿನ ಸ್ವಲ್ಪ ಕಮ್ಮಿ ಮಾಡಿದ್ರೆ ರೇಟ್, ಅದು ತುಂಬಾ ಯೂಸ್ ಆಗೋದು ಆಕ್ಚುಲಿ. ಶಾಲಾ ಮಕ್ಳು ಮಾಡಿದ್ರೆ ಅವರು ಅಡ್ಡಾಡೋರು, ಹೋಗಿ ಗಂಡು ಮಕ್ಳು ಕುಡಿಯಕ್ಕೆ ಕೊಟ್ಟಿದ್ರೆ ಪುಕ್ಷಟೆ ಅವ್ರಿಗೆ ಪಾಡಾಕೋದು. ಅವ್ರಿಗೆ ಕುಡಿಯಕ್ಕಿಲ್ಲ, ಇವ್ರಿಗೆ 2,000 ಇವ್ರಿಗೆ ಬರಕ್ಕಿಲ್ಲ. ರೇಟ್ ಜಾಸ್ತಿ ಮಾಡಿದ್ರೆ ಕುಡಿಯ ಜಾಸ್ತಿ ಮಾಡಿದ್ರೆ ಸಹ ಕೊಡ್ತಾರಲ್ಲ, ಆಗ್ತಾರೆ ಪುಕ್ಷಟೆ ಕೊಟ್ರೆ. ಶಾಸಕರು ಹೆಂಗೆ ಅಂದ್ರೆ ಏನ್ ಹೇಳ ಸರ್, ಕಣ್ಣಿಗೆ ಬೀಳಂಗಿಲ್ಲ. ಅವರು ನೋಡೇ ಇಲ್ಲ, ಅವ್ರಿಗೆ ಬಹಳ ದಿವಸ ಆಯ್ತು, 2 ವರ್ಷದಿಂದ ಶಾಸಕರು ನೋಡೇ ಇಲ್ಲ. ಅಭಿವೃದ್ಧಿ ಕೆಲಸಗಳೆಲ್ಲ ಫ್ಲಾಪ್ ಆಗಿದಾವೆ. ಹಿಂದಿನ ಶಾಸಕರು ತಂದಿದ್ದ ಕೆಲಸನೇ ಅವ್ರು ಮಾಡಕ್ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ. 2,000 ಬದಲು ಬೇರೆ ಅವ್ರಿಗೆ ಏನಾರೆ ಪ್ರೊಫೆಷನ್ಲಿ ಅವ್ರಿಗೆ ಕೆಲಸ ಕೊಡ್ಬೋದಿತ್ತಲ್ವಾ? ಹೊಲಿಗೆ ಮಾಡ್ತಾರೆ, ಮಿಷಿನ್ ಕೊಡ್ಬೋದಿತ್ತು ಅಲ್ವೇ? ರೈತರಿಗೆ ಗೊಬ್ಬರ ಬೀಜ ಕೊಡ್ಬೋದಾಗಿತ್ತು. ಹಿಂಗ್ಸು 1 to ಡಬಲ್ ಮಾಡಿರೋದು. 120 ರೂಪಾಯಿ BP ಇತ್ತು, 180 ರೂಪಾಯಿ ಮಾಡಿದ್ದಾರೆ. ಎಣ್ಣೆ ಬೇಕು ಅಂತೀರಾ? ಬೇಕೇ ಬೇಕು ಅಂತ 120 ರೂಪಾಯಿ 180 ರೂಪಾಯಿ ಅಂತ ಏರ್ಸಿರ್ಬೇಕು. ಜನ ಬಿಡೋದಿಲ್ಲ, 300 ರೂಪಾಯಿ ಆದ್ರೂ ಬಿಡಲ್ಲ. ಅನುಕೂಲ ಆಗಿಲ್ಲ ನಮ್ಗೇನ. ಎಲ್ಲ ರೇಟ್ ಮಾಡ್ಕೊಂತ ಹೋದ್ರ ಎಲ್ಲದೂ ಪ್ರತಿಯೊಂದು ರೇಟ್ ಮಾಡ್ಕೊಂತ ಹೋಗ್ಯಾರ ಈ ಸರ್ಕಾರದವರು. ಏನಮ್ಮ 2,000 ರೂಪಾಯಿ ಬರ್ತೈತೆ ನಿಮ್ಗೆ? ಬರ್ತೈತೆ. ನಿಮ್ ಶಾಸಕರು ಯಾರಂತ ಗೊತ್ತಾ? ಶಿವಗಂಗಾ ಬಸವರಾಜ್ ಮಾಡಿದಾರ್ರಿ. ಈ 2,000 ರೂಪಾಯಿ ಕೊಟ್ಟ ದುಡ್ಡಲ್ಲಿ
ಕೆಲವೊಂದಿಷ್ಟು ಬಂಗಾರ ತಗೊಂಡ್ರು, ಬೋರ್ವೆಲ್ ಮೂಡಿಸಿದ್ರು ಅಂತ ಇದೆ. ನೀವೇನ್ ಮಾಡಿದ್ರಮ್ಮ? ನಾವು ಬೋರ್ ಹೊಡ್ಸಿದ್ದೀವ್ರಿ, ತಾನಿದೀವಿ. ಏನೋ ನಮ್ಮ ಉಪಯೋಗಕ್ಕೆ, ನಮ್ಮ ಮಕ್ಕಳು ಮರಿಗೆ ಯಾತ್ಕರ ಒಂದು ಕಷ್ಟ ಸುಖಕ್ಕೆ ಏನಾರ ತಗಡಕ್ಕೂ ಅನುಕೂಲ ಆಗಿದೆ. ಯಜಮಾನ್ರೆ, ನಿಮ್ಮ MLA ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಯಾರಂತ ಗೊತ್ತಾಗಲ್ಲ. MLA ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಇದೆ. ಗ್ಯಾರಂಟಿದು ಏನಾಗಿತ್ತೈತೆ ಅಂದ್ರೆ ನಿಮ್ ಜೇಬಿಂದ ಕಿತ್ಕೊಂಡು ನಿಮ್ ಮನೆಯವ್ರಿಗೆ ಕೊಡ್ತಾ ಇದಾರೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದಾರೆ. ಎಲ್ಲ ಬಿಜೆಪಿ ಅವ್ರು ಕ್ರಿಯೇಟ್ ಮಾಡ್ತಾ ಇದಾರೆ. ಏನ್ ಕಿತ್ಕೊಂಡಿದೆ? ಏನ್ ನನ್ನಿಂದ ಏನ್ ಕಿತ್ಕೊಂಡಿದೆ? ಯಾವ್ದ್ರಲ್ಲಿ ಕಿತ್ಕೊಂಡಿದೆ? ಅದೇ ಬ್ರ್ಯಾಂಡಿ ಜಾಸ್ತಿ ಮಾಡಿದ್ರು. ಈ ರೇಷನ್ ಇವ್ರು ಮಾಡಿಲ್ವಾ? ಕೇಂದ್ರದವರು ಪೆಟ್ರೋಲ್ ಜಾಸ್ತಿ ಮಾಡಿಲ್ವಾ? ಈ ಸರ್ಕಾರದಲ್ಲಿ ಇವ್ರು ಮಾಡೋ ರಾಜಕೀಯ, ಕೊಡದೇ ಇರೋ ಅನುದಾನಕ್ಕೆ ನಂಗೆ ಬೇಸತ್ತು ಹೋಗಿದ್ದೀನಿ, ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಎಲ್ಲ ಕೆಲಸ ಆಗ್ತಾ ಇದೆ ಅಂತ ಹೇಳಿಲ್ಲ ರೀ, ಸುಮ್ನೆ ಯಾವ್ದೋ ಬೇಜಾರ್ದಾಗ ಹೇಳಿರ್ತಾರೆ. ಅದ್ಯಾಕೆ ರಾಜೀನಾಮೆ ಕೊಡ್ತಾರೆ? ರಾಜೀನಾಮೆ ಕೊಟ್ಟೇನು ಉದ್ದಾರ ಯಾಕೆ ಹೋಗಾರ? ರಾಜೀನಾಮೆನೂ ಕೊಡಲ್ಲ, ಏನೂ ಕೊಡಲ್ಲ. ಕರೆಕ್ಟ್ ಆಗಿ 5 ವರ್ಷ ಆಡಳಿತ ಮಾಡ್ತಾರೆ, ಮತ್ತೆ ನಿಂತ್ಕೊಂತಾರೆ. ಇವತ್ತು ಜನಗಳು ನಮ್ಮನ್ನು ಸ್ಪಂದಿಸ್ತಾ ಇದ್ದಾರೆ. ಕಾಮಗಾರಿನೇ ಕೊಡ್ತಾ ಇಲ್ಲ. ನಾವು ಗಂಟು ಹೊಡಿಬೇಕು, ನಮ್ಮಲ್ಲೂ ನಾವು ಮೇಯಬೇಕು, ನಾವು ಬಹಳ ಹೊಸ್ಕೊಂಡಿದೀವಿ ಅಂತೇಳಿ ನಮ್ಮ ಕಾರ್ಯಕರ್ತರಲ್ಲಿದೆ. ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು. ಉತ್ತಮವಾದಂತ ಆಡಳಿತ ಕೊಡ್ತಾ ಇದ್ದಾರೆ. ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್. ನಮ್ಮ ಮೇಲೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲುವ ಆದ್ರೂ ಯುವಕ ಏನಪ್ಪ ಅಂತಂದ್ರೆ ಒಳ್ಳೆ ಈಗ ಒಂದು ರೋಡ್ ಆಗಿತ್ತು, ಇಲ್ಲಿ ಒಂದು 42 ಕೋಟಿ ರೋಡ್ ಆಗಿದೆ. ಶಿವಗಂಗಾ ಬಸಣ್ಣರು ಯುವಕ ಆದ್ರೂ ಒಳ್ಳೆ ಹೋಗ್ತಾರೆ, ಒಳ್ಳೆ ಕೆಲಸ ತಗೊಂಡ್ಬರ್ತಾರೆ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಶಾಸಕರ ತವರೂರಾದಂಥ ಹಿರೇಕೊಗ್ಲೂರು ಗ್ರಾಮಕ್ಕೆ ಬಂದಿದ್ವಿ. ಇಲ್ಲಿ ಸಾಕಷ್ಟು ಜನ ಬಿಸಿಲಿನ ತಾಪಕ್ಕೆ ಬಂದು ಆರಾಮಾಗಿ ನೆರಳಲ್ಲಿ ಕೂತಿದ್ದಾರೆ. ಯಜಮಾನ್ರು ಅವ್ರನ್ನು ಮಾತಾಡ್ತಾ ಹೋಗೋಣ. ನಿಮ್ ಶಾಸಕರು ಯಾರು ಅಂತ ಗೊತ್ತಾ? ಬಸವರಾಜ ಶಿವಗಂಗಾ ಅಂತ. ಹೌದು, ಹುಟ್ಟುದು ಊರು ನಮ್ಮೂರೇ ಹಿರೇಕೊಗ್ಲೂರು. ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ರು ಸ್ಟಾರ್ಟಿಂಗ್ ಇಂದ ನೋಡಿರ್ತೀರಿ ನೀವು. ಯೋಜನೆಗಳ ಗ್ಯಾರಂಟಿ ಇದ್ವಲ್ಲ ಕಾಂಗ್ರೆಸ್ನವರು, ಅವನ್ನೆಲ್ಲ ಅನುಷ್ಠಾನಗೊಳಿಸಿದ್ದಾರೆ. ಶಾಸಕರು ಬೇಗ ಕೈಗೆ ಸಿಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಜನ ಹೇಳದಂಗೆ ಮತ್ತೆ ಈಗ ಅವ್ನು ಇನ್ನೊಬ್ಬ ಸಿಗ್ಲಿಲ್ಲ ಅಂದ್ರೆ ಅವ್ನು ನಾವು ಹೇಳ್ತೀವಿ, ಬಿಜೆಪಿ ಸಿಗ್ಲಿಲ್ಲ ಅಂದ್ರೆ ಮತ್ ನಮ್ಮವ್ರು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಅವ್ರು ಹೇಳ್ತಾರೆ. ಅಭಿವೃದ್ಧಿ ಜಾಸ್ತಿ ಬಿಜೆಪಿ ಅವ್ರು ಮಾಡಿದಾರ, ಕಾಂಗ್ರೆಸ್ ಅವ್ರು ಮಾಡಿದಾರೆ? ಅಲ್ರಿ ಸ್ವಾಮಿ, ಇನ್ನು ಬಂದು 2 ವರ್ಷ ಐತೆ. ಈಗ ಅವನು 3 ವರ್ಷ ಮಾಡಿದ್ದ ಅಧಿಕಾರ. ಅದೇ ಅಧಿಕಾರ ಇವ್ರಿಗೆ ಸಿಕ್ಕತ್ತ 5 ವರ್ಷ ಪುಟಾಗೈತಾ? ಮಾಡ್ತಾರೆ ಹಂತವಾಗಿ. ತುಂಬಾ ಕೆಲಸಗಳನ್ನು ಮಾಡ್ತಿದಾರೆ ನಮ್ಮ ಶಾಸಕರು. ಇಂಥ ಹುಡುಕಿದ್ರು ನಮ್ದು ಇನ್ನು ಹಿಂದೆ ಮುಂದೆ ಯಾವತ್ತೂ ಇಂಥ ಶಾಸಕರು ಸಿಗಲ್ಲ ಅಂತ ಹೇಳ್ತೀನಿ. ನಮ್ಮ ಸಾಹೇಬ್ರ ಪರವಾಗಿ ನಾನೊಂದು ಮಾತು ಹೇಳ್ತೇನೆ ಸಹ. ನಮ್ಮ MLA ಹೆಂಗಪ್ಪ ಅಂದ್ರೆ ನೋಟೆಡ್ MLA ಅಲ್ಲ, ಅವರು ನೀಟೆಡ್ MLA. ಶಾಸಕರು ಈಗಿನ ಯೂತ್ಸಿಗೆ ಯಾವ ರೀತಿ ಇದಾರೋ ಆ ರೀತಿ ಪ್ರೇರಣೆ ಕೊಡ್ತಾ ಇದ್ದಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಇದರಲ್ಲಿ ಈಗ KPSC ಸ್ಕೂಲ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅದನ್ನು ಕಳಿಸಿದ್ದಾರೆ. ಈಗ ಅವರು 2,000 ರೂಪಾಯಿ ಕೊಟ್ರೆ ಜನ ನಾವು ಕೂಲಿ ಕೆಲಸಕ್ಕೆ ಬರಲ್ಲ, ಸೋಂಬೇರಿಗಳಾಗ್ತಾ ಇದಾರೆ ಅಂತ ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ನೀವು ಅದಕ್ಕೆ ಗ್ಯಾರಂಟಿ ಬಗ್ಗೆ ಏನ್ ಹೇಳ್ತೀರಿ? ತಮ್ಮ ಒಪಿನಿಯನ್ ಏನು? ಕೂಲಿ ಕೆಲಸ ಬರಲ್ಲ ಅಂತಾರಲ್ಲ, ಅದನ್ನ ಮಾತಾಡ್ತಾರ ವಿರೋಧ ಪಕ್ಷದಾರಲ್ವಾ? ಅವ್ರು ಯಾರೋ 2,000 ರೂಪಾಯಿ ತಗೊಳದ್ ಬಿಟ್ಟಿದಾರ. ಅವ್ರು ಯಾರೋ ತಗೊಳದ್ ಬಿಟ್ಟಿದ್ರೆ ಬೇಕಾರೆ ಆ ಮಾತು ಕೇಳಿ ಹೇಳ್ಬೋದು. ಅವ್ರು ಯಾರು ತಗೊಳದ್ ಬಿಟ್ಟಿಲ್ಲ, ಎಲ್ಲರೂ ತಗೊಳ್ತಿದ್ದಾರೆ. ಫ್ರೀಯ ಕರೆಂಟು ಎಲ್ಲರೂ ತಗೊಳ್ತಿದ್ದಾರೆ. ಜನರುಗಳು ನಾಡಿ ಮಿಡಿತ ಕಂಡಿದ್ದಾರೆ. ಶಾಸಕರು, ಯುವಕರು ಒಳ್ಳೆ ಆಡಳಿತ ಕೊಡ್ತಿದ್ದಾರೆ. ವಿರೋಧ ಪಕ್ಷದವ್ರು ವಿರೋಧ ಮಾಡಲೇಬೇಕು. ಅವ್ರ ಕೆಲಸನೇ ಅದು ವಿರೋಧ. ಮತ್ತೆ 5 ವರ್ಷಕ್ಕೆ ನಾವು ಅಧಿಕಾರ ಬರ್ತೀವಿ ಅಂತಂದು ಅವ್ರು ವಿರೋಧ ಮಾಡಲೇಬೇಕು. ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಬಸವರಾಜ ಶಿವಗಂಗಾ ಅವರು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಹಳ್ಳಿ ಮಲ್ಲಾಪುರಕ್ಕೆ ಬಂದಿದೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ದೇವಸ್ಥಾನಕ್ಕೆ ಬಂದಂತ ಮಹಿಳೆಯರಿದ್ದಾರೆ, ಜನ ಇದ್ದಾರೆ. ಅವ್ರನ್ನೂ ಮಾತಾಡ್ತಾ ಹೋಗೋಣ. ಏನು ಹೇಳ್ತಾರೆ ಶಾಸಕರ ಬಗ್ಗೆ, ಏನು ಕೆಲಸಗಳನ್ನ ಮಾಡಿದ್ದಾರೆ ಅಂತ. ತಮ್ಮ ಶಾಸಕರು ಏನು ಕೆಲಸಗಳನ್ನ ಮಾಡಿದ್ದಾರೆ. ಸಾಕಷ್ಟು ಜನ ಬೆಂಗಳೂರಲ್ಲೇ ಇರ್ತಾರೆ, ಶಾಸಕರ ಕೈ ಸಿಗಲ್ಲ ಅಂತ ಹೇಳ್ತಾರೆ. ತಾವೇನು ಹೇಳ್ತೀರಿ? ಬಸವರಾಜ್ ಶಿವಗಂಗಾ ಅಂದರೆ ಅವ್ರದ್ದೊಂದು ಡೈನಾಮಿಕ್. ಅವರು ಒಂದು ಹೆಸರಲ್ಲ, ಅದೊಂದು ಶಕ್ತಿ. ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಕರೆಕಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಸ್ಮಶಾನ ಭೂಮಿನ ಈ ಭಾರತಕ್ಕೆ ಸ್ವತಂತ್ರ ಬಂದ್ಕಿಲ್ಲಿಂದನೂ ಕೂಡ ಯಾರನ್ನೂ ಅದನ್ನು ಬಿಡಿಸಿ ಜನಗಳಿಗೆ ಕೊಡೋಕ್ಕಾಗಿರಲಿಲ್ಲ. ಇವತ್ತು ಸ್ವಂತ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಜನಸಾಮಾನ್ಯರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಸಾಹೇಬರು ಅದನ್ನು ವ್ಯವಸ್ಥಿತವಾಗಿ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ. ತಿಂಗಳ 2,000 ಕೊಟ್ಟಿರೋದ್ರಿಂದ ಹೆಣ್ಮಕ್ಳಿಗಂತೂ ಯಜಮಾನ್ರನ್ನ ಕೇಳೋದೇ ಇಲ್ಲ. ಅವ್ರವ್ರ ದುಡ್ಡನ್ನಲ್ಲೇ ಅವರು ಅವ್ರವ್ರು ಆಸ್ಪತ್ರೆಗೆ ಹೋಗ್ತಾರೆ, ಮನೆ ಕೆಲಸ ರೇಷನ್ ತರ್ತಾರೆ. ಅದು ಬಂದ್ರು ಸಾಕವ, ನಾನು ದುಡ್ಡು ಬಂದ್ರು ಸಾಕು. ಈ ಕಾಂಗ್ರೆಸ್ ಬಂದ್ಮೇಲೆ ನಾವು ಭಾಳ ಸುಖವಾಗಿದ್ದೀವಿ. ನಾವು ನಮ್ಮ ಮನೆಯವ್ರನ್ನೇ ಕೇಳಲ್ಲ. ಗೋಲ್ಡ್ ತಗೋಣಕ್ಕೆ ಏನಾಗಲ್ಲ. ಅದೇ ಸಣ್ಣ ಪುಟ್ಟ ಸಾಮಾನುಗಳು ಬಂದವು ಎಲ್ಲ ತಗೊಂತೀವಿ. ಎಲ್ಲ ಜನಗಳೆಲ್ಲ ಎಷ್ಟು ಸಹಾಯ ಮಾಡಿದಾರೆ ನಮಗೆ ಶಿವಗಂಗಾ ಬಸವಣ್ಣ. ಸಂಬಳನೂ ಹಂಗೆ ಬರಲಿ, ಒಂದೊಂದು ತಿಂಗಳು 2 ತಿಂಗಳು ನಿಂತದಾವೆ, ಅವನ್ನೆಲ್ಲ ಕ್ಲಿಯರ್ ಮಾಡಲಿ. 1 ತಿಂಗಳು ಬರೋದು ಲೇಟ್ ಆದರೆ
ಅಯ್ಯೋ ಸಂಬಳ ನಮಗೆ ಗೃಹಲಕ್ಷ್ಮಿ ದುಡ್ಡೇ ಬಂದಿಲ್ಲ ಅಂತಾರೆ. ಗೆದ್ದು ಒಂದ್ ತಿಂಗಳಿಗೆ ನಮಗೆ ಬೋರ್ ಕೊರ್ಸ್ಕೊಟ್ರು, ಅನುಕೂಲ ಮಾಡಿದ್ರು. ಅಂತಾರೆ ಎಲ್ಲೂ ಸಿಗೋದು ಇಲ್ಲ, ಇನ್ ಮುಂದೆ ಆಗೋದು ಇಲ್ಲ. ಹೌದು, ಇವಾಗ ಒಳ್ಳೆ ಚೆನ್ನಾಗೈತ. 10 ವರ್ಷದಿಂದ ಹೆಣ ಹಾಕಕ್ಕೆ ಜಾಗ ಇತ್ತಿಲ್ಲ. ಈಗ ಶಿವಂಗ ಬಸವರಾಜ್ ಸಾಹೇಬ್ರು ಬಂದಿದ್ಮೇಲೆ ನಮ್ಗೆ ಒಂದ್ ಸ್ವಲ್ಪ ಅನುಕೂಲ ಆಗಿ ಮಶಾಣ ಜಾಗ, ಆಸ್ಪತ್ರೆ ಜಾಗ ಎಲ್ಲ ಬಂದೋಬಸ್ತ್ ಮಾಡಿ ಕೆಲಸ ಶುರು ಮಾಡಿದ್ದಾರೆ. ಶಾಸಕರು ಒಳ್ಳೆಯದೇ ಕೆಲಸ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಮತ್ತೆ ಯುವಕರಿಗೆ ಸಪೋರ್ಟ್ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಈಗ ಸಾಕಷ್ಟು ಹಳ್ಳಿಗಳನ್ನ ಸುತ್ತಾಡಿದ ನಂತರ ಈಗ ಅರಿಶಿನಘಟ್ಟ ಗ್ರಾಮಕ್ಕೆ ಬಂದಿದ್ದೀವಿ. ಈಗ ಅರಿಶಿನಘಟ್ಟ ಗ್ರಾಮದಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ. ಬಿಸಿಲಿನ ದಗೆಯನ್ನ ನೀಗಿಸ್ಕೊಳ್ಳೋಕೆ ಅಂತ ಹೇಳಿ ಚಾನಲ್ ಈಜಾಡಿ ಈಗ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವ್ರನ್ನೂ ಮಾತಾಡ್ಸ್ತಾ ಹೋಗೋಣ. ಬ್ರದರ್, ಈಗ ಚನ್ನಗಿರಿ ಕ್ಷೇತ್ರದ ಶಾಸಕರು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ನಿಮ್ಗೆ ಏನು ಭರವಸೆಯನ್ನು ಕೊಟ್ಟಿದ್ರು, ನಿಮ್ಮ ಗ್ರಾಮಕ್ಕೆ ಬರ್ತಾರ ಹೇಗೆ ಅಂತ? ಹಾಂ ಸರ್, ಗ್ರಾಮಕ್ಕೆ ಪ್ರತಿನಿತ್ಯ ಇದೇ ರೋಡಲ್ಲಿ ಅಡ್ಡಾಡ್ತಾರೆ. ನಿಲ್ಲಿಸಿ ಏನಾರಿದೆ ಕಾಮಗಾರಿ ಕೇಳಿ ನಮ್ಮ ಹುಡುಗರ ರೆಸ್ಪಾನ್ಸ್ ಮಾಡ್ತಾರೆ. ಈ CC ರೋಡಿಂದ ಹೇಳಿದ್ರು, CC ರೋಡಿಂದ ಸ್ಯಾಂಕ್ಷನ್ ಆಗಿದೆ. ಬಂದೆಲ್ಲ GPS ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಬಸ್ ಸ್ಟ್ಯಾಂಡಿಂದ ಹೇಳಿದ್ದಾರೆ, ಅದನ್ನು ಮಾಡಿಸಿದ್ದಾರೆ. ಮತ್ತೆ ದನ ಕರುಗಳು ಭಾಳ ಅನಾಹುತ ಆಗೋ ಸರ್, ಬಿದ್ದರೆ ಕಷ್ಟ ಸರ್ ಸಿಗೋದಿಲ್ಲಿ. ಹಂಗಾಗಿ ಅದನ್ನ ಬಂದು ನೋಡ್ಕೊಂಡು ಮೆತ್ತಕ್ಕಲ್ಲ ಸರ್. ಶಾಸಕರಿಗೆ ಹೇಳಿದ್ಗೆ ಇಮಿಡಿಯೇಟ್ ಫೋನ್ ಮಾಡಿ ಅದೊಂದು 400 ಮೀಟರ್ ಸುತ್ತ 100 ಮೀಟರ್ ಮಾಡಿ 400 ಮೀಟರ್ ವ್ಯವಸ್ಥೆ ಮಾಡೋಣ. ಅದು ಇಮಿಡಿಯೇಟ್ಲಿ ಮಾಡ್ಸೋಣ ಸುರೇಶ್, ಒಂದು ತಿಂಗಳೊಳಗೆ ಎಲ್ಲದೂ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಕೆಲಸ ಎಲ್ಲ ಕೆಲಸನೇ ಪಕ್ಕಲ್ ಮಾಡಿಸ್ತಾರೆ. ಹಳ್ಳಿಗೆಲ್ಲ ಬರ್ತಾರೆ, ರೆಸ್ಪಾನ್ಸ್ ಕೊಡ್ತಾರೆ. ಬಂದ್ರೆ ನಮ್ಮ ಊರಿಗೆ ಬಂದು ಶಕ್ತಿ ಯೋಜನೆ ಮಹಿಳೆಯರಿಗೆಲ್ಲ ಬಸ್ ಫ್ರೀ ಐತೆ, ಅದೆಲ್ಲ ಅನುಕೂಲ ಆಗೈತಾ? ನಿಮ್ಮ ಮನೆಗೆ ಬರುತ್ತಾ ದುಡ್ಡು? ಕೆಲಸ ಬರುತ್ತೆ ತಿಂಗಳು. ಏನೆಲ್ಲ ಕೆಲಸ ಮಾಡಿ ಅಭಿವೃದ್ಧಿ ಇದೇ ಸ್ವಲ್ಪ ಕೆಲಸ ಮಾಡಿದ್ರೆ ಸ್ವಲ್ಪ ಬಿಟ್ಟಿದ್ದಾರೆ, ಹಂಗೆ ಅರ್ಧ ಮಾಡ್ಕೊಂತ ಹೋಗ್ತದಾರೆ. ಗ್ಯಾರಂಟಿ ಬರ್ತಾ ಇತ್ತಲ್ಲ, ಬಟ್ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರ ಏಜ್ ಇರ್ತಲ್ವಾ, ಏಜು 50 ವರ್ಷ 60 ವರ್ಷ ಮೇಲ್ಪಟ್ಟಿರ್ತಾರಲ್ಲ, ಅವ್ರಿಗೆ ಮಾಡ್ಬೇಕಾಯ್ತು. ಈ ಪ್ರಾಯದವರಿಗೆಲ್ಲ ಇವ್ರು ಗ್ಯಾರಂಟಿ ಮಾಡಿ ಹಾಳು ಮಾಡಕತ್ತಾರ ಅವ್ರು. ನಾನು ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ ನಾನು. ಮೇಣದ ಬತ್ತಿ ಹಿಡ್ಕೊಂಡು ಅವರು ಬಸವರಾಜ್ ಶಿವಂಗ ಇದಾರಲ್ಲ ನಮ್ಮ MLA, ಅವರವೆಲ್ಲ ನಾನು ಮೆರವಣಿಗೆ ಮಾಡಿದ್ದು ನಾನು ವಾಟ್ಸಪ್ಪಲ್ಲಿ ಇನ್ನೂ ಇದಾವೆ ಅವ್ರ ಹತ್ರ. ಸದ್ಯ ಈಗ ಚನ್ನಗಿರಿ ವಿಧಾನಸಭಾ ಕ್ಷೇತ್ರವನ್ನ ಸುತ್ತಾಡ್ತಾ ಈಗ ನಲ್ಲೂರು ಹಳ್ಳಿಗೆ ಬಂದಿದ್ದೀವಿ. ಸಾಕಷ್ಟು ಜನ ಇದ್ದಾರೆ, ಇಲ್ಲಿ ಮಾತಾಡ್ಸೋಣ ಬಸ್ ಸ್ಟಾಪಲ್ಲಿ. ಏನು ಹೇಳ್ತೀರಿ, ನಿಮ್ಮ ಶಾಸಕರು ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಏನು ಭರವಸೆಗಳನ್ನು ಕೊಟ್ಟಿದ್ರ, ಭರವಸೆ ಈಡೇರಿಸಿದಾರ? ಮೇನ್ ರೋಡ್ನಾಗೆ ಲೈಟಿಂಗ್ಸ್ ಐತಲ್ಲ, ಅದು 2 ವರ್ಷದಿಂದ ಹಂಗೆ ಪೆಂಡಿಂಗ್ ಆಗಿತ್ತು. ಅದಕ್ಕೆ ನಮ್ಮ ಶಾಸಕರು ಅನುದಾನ, ಇನ್ನು 2 ಕೋಟಿ ಅನುದಾನ ಅಂತಂದು ಮತ್ತೆ ಅದು ಕೆಲಸಗಳು ಕಾರ್ಯಗಳು ಮಾಡಿದ್ರು. ಲಿಂಗದಳ್ಳಿ ಸೇತುವೆಗೆ 1 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. 3 ವರ್ಷದಿಂದ ಅದು ಕಾಮಗಾರಿ ಆಗಿದ್ದಿಲ್ಲ. ಈಗ ಅದು ಕಾಮಗಾರಿ ಸದ್ಯದಲ್ಲಿ ಗುದ್ಲಿ ಪೂಜೆ ಮಾಡಿದ್ದಾರೆ ನಮ್ಮ ಶಾಸಕರು. 5 ಗ್ಯಾರಂಟಿ ಬಂದಿರೋದ್ರಿಂದ ಸ್ವಲ್ಪ ನಮಗೆ ಅಭಿವೃದ್ಧಿ ಕಮ್ಮಿ ಆಗಿರ್ಬೋದು. ಬಟ್ ಈಗ ವಿರೋಧ ಪಕ್ಷದ ಟೀಕೆ ಮಾಡ್ತಿದ್ದಾರೆ, ಏನು ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ವಿರೋಧ ಪಕ್ಷದ ಯಾರು BJP JDS ಅವರು ಈಗ 5 ಗ್ಯಾರಂಟಿ ಬಂದಲ್ಲ, ಅವ್ರು ನಮಗೆ ಬೇಡ, ನಮಗೆ ವಾಪಸ್ ನಮ್ಮ ಗ್ಯಾರಂಟಿಗಳೇ ಬೇಡ, ಅಭಿವೃದ್ಧಿ ಆಗ್ಲಿ ಅಂತ ಅವ್ರು ಹೇಳಿ, ನಾಳೆನೇ ಬೇಕಾದ್ರೆ ನಿಲ್ಸಿ ಅಭಿವೃದ್ಧಿ ಮಾಡ್ತೀವಿ, ನಿನ್ನ ಹೆಚ್ಚಿಗೆ ಮಾಡ್ತೀವಿ. ಹೆಚ್ಚಿಗೆ ಮಾಡ್ಬೇಕು. ಅವರು ಅಧಿಕಾರ ಇದ್ದಾಗ ಏನೇನ್ ಮಾಡಿದಾರೆ ಅಂತ ಎಲ್ಲ ಗೊತ್ತಿದೆ. ನಾವಾದ್ರೆ ಯಾವತ್ತೂ ಟೀಕೆ ಮಾಡಿಲ್ಲ ಕಾಂಗ್ರೆಸ್ನವರು. ಬಂದು ಸಾಕಷ್ಟು ಜನ 99% ಪಕ್ಷ ಭೇದ ಮರೆತು ಜನ ಎಲ್ಲ 99% ಕೆಲಸಗಳು ಮಾಡ್ಕೊಂತಿದ್ದಾರೆ. ಬಡವರ ಪರವಾಗಿ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದೆ. ಎಲ್ಲ ಮಧ್ಯಮ ವರ್ಗದವ್ರಿಗೆ ಏನಾಗತ್ತೆ, ಮತ್ತೆ ಶ್ರೀಮಂತ ವರ್ಗದವ್ರಿಗೆ ಏನಾಗತ್ತೆ ಗೊತ್ತಾ, ಏನು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಅವ್ರ ಮನಸ್ಸಲ್ಲಿ ಒಂದು ಕೊರಗು. ನಮ್ಮ ಅಶೋಕ್ ಸರ್ ಇದಾರಲ್ಲ, ನಮ್ಮ ವಿರೋಧ ಪಕ್ಷದ ನಾಯಕರು, ಅವ್ರು ನೇರವಾಗಿ ಕೇಳ್ಬೋದಲ್ಲ. ಅಶ್ವಥ್ ಕುಮಾರ್ ಇದ್ದಾರೆ, ಡಾಕ್ಟರ್, ಅವರೆಲ್ಲ ಕೇಳ್ಬೋದು. ನಾವು BJP ಅವರು ನೀವು ಗ್ಯಾರಂಟಿ ಕೊಡ್ರಿ ಅಂತ ಏನು ಕೇಳಿಲ್ಲ. BJP ಅವರು ಸಹ ತೆರಿಗೆ ಕಟ್ತಿದೀವಿ. ತೆರಿಗೆಯನ್ನು ಅವ್ರ ಮನೆಯಿಂದ ಕೊಡ್ತಿಲ್ಲ, ಅವ್ರ ಮನೆಯಿಂದ ಕೊಡ್ತಿಲ್ಲ ತೆರಿಗೆನ. ಅವರು ನಮ್ಮ BJP ಅವರಿಂದ ತೆರಿಗೆಯನ್ನ ಬೇಡ ಅಂತ ಅವರು ಬರ್ಕೊಡ್ಲಿ. ರಾಜ್ಯಪಾಲರಿಗೆ ಸಹ ಅವರು ಅದೇ ರೀತಿ ಹೇಳಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ನಿಮ್ಮ ಶಾಸಕರಿಗೆ 10ಕ್ಕೆ ಎಷ್ಟು ಮಾರ್ಕ್ಸನ್ನ ಕೊಡೋಕೆ ಇಷ್ಟಪಡ್ತೀರಾ ಅವ್ರ ಅಭಿವೃದ್ಧಿ ಕೆಲಸಕ್ಕೆ? ಶಾಸಕರಿಗೆ ಮಾರ್ಕ್ಸ್ ಕೊಡುವಷ್ಟು ಇದೇನಲ್ಲ, ಆದ್ರೆ ಅವ್ರ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯ ಕಾಂಗ್ರೆಸ್ ಸರ್ಕಾರದಿಂದ ಕುಂಠಿತಗೊಂಡಿದೆ. ಶಾಸಕರ ಬಗ್ಗೆ ಅಭಿಪ್ರಾಯ ಆಲ್ರೆಡಿ ಬಹುತೇಕ ಅವರು ಏನು ಕೆಲಸ ಮಾಡ್ತಾ ಇಲ್ಲ, ಜನಗಳು ಸಿಗ್ತಾ ಇಲ್ಲ ಅನ್ನೋದು ಅದು 100ಕ್ಕೆ 100 ಸತ್ಯ. ಒಂದು ಸ್ಟೇಷನ್ ಬೇಕು ಅಂತ ಇಡೀ ಸುಮಾರು 10-15 ವರ್ಷದಿಂದ ಕೇಳ್ತಾ ಇದ್ದೀವಿ. ಈ ಶಾಸಕರ ಗಮನಕ್ಕೂ ಸಹ ಇವರು ಸಹ ಇಲ್ಲಿ ಎಲೆಕ್ಷನ್ನಾಗ ಓಟ್ ಕೇಳಕ್ ಬಂದಾಗ ನಾನು ಮಾಡಿಸ್ತೀನಿ ಅಂತ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಹಿಂದೆ ಅಭಿವೃದ್ಧಿ ಮಾಡ್ತೀವಿ ಅಂತ. ಇಲ್ಲಿ ಒಂದು ಮಹಿಳಾ ಡಿಗ್ರಿ ಕಾಲೇಜ್ ಬೇಕು ಅಂತ ಬಹುದಿನದ ಬೇಡಿಕೆ ಇತ್ತು, ಅದನ್ನೂ ಸಹ ಇವತ್ತಿನವರೆಗೂ ಮಾಡಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಿನಿಸ್ಟರ್ಗಳಿದ್ದಾರೆ, ಒಬ್ಬ ಮಿನಿಸ್ಟರ್ ಚನ್ನಗಿರಿಗೆ ಬಂದಾನ, ಕರೆಸಿದಾರ ಶಾಸಕರು. ಇದು ಅಭಿವೃದ್ಧಿ, ಇದು ಗುದ್ಲಿ ಪೂಜೆ, ಇದು ಬಾರಪ್ಪ ಅಂತ. 40% ಕಲಿಸಿದ್ದೇ BJP ಸರ್ಕಾರ, ಅದು ಓಪನ್ ಸೀಕ್ರೆಟ್.
ಎಲ್ಲೂ ಏನು ಇದಿಲ್ಲ, ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಬಂತು. ಸುಮಾರು ಕಾಂಟ್ರಾಕ್ಟ್ಗಳು ವಿಷ ಕುಡಿದ್ರು 40% ಕೊಡ್ದೇನೆ. JDS ಅದು ನಗಣ್ಯ, ಅದು ವಿಚಾರನೆ ಬೇಡ. JDS ಬಗ್ಗೆ ನಗಣ್ಯ. ಅದೇನು ಮಹಿಮಾ ಪಾಟೀಲ್ರು ಏನ್ ಬಿಟ್ರು ಅವತ್ತೇ ಜಯತ್ ಪಟೇಲ್ರು ಮಕ್ಕ ಮೇಲೆ ಯಾವತ್ತು ಬಂದ್ರೆ ಅವತ್ತೇ JDS ಹೋಗ್ತಾರೆ. ಸುದ್ದಿ ಬೇಡ. ಜನ ವ್ಯಕ್ತಿ ನೋಡ್ತಾರೆ, ಜಾತಿ ನೋಡಲ್ಲ. ಯಾರು ಅರ್ಜಿ ಹಾಕೊಂಡು ಇಟ್ಟಿರಲ್ಲ, ನಾವು ಆ ಜಾತಿ ಬಿಟ್ಟಬೇಕು ಈ ಜಾತಿ ಬಿಟ್ಟಬೇಕು. ಒಂದು ಸಂತೆ ಒಳಗೆ ದನ ತರಕ್ ಹೋದ್ರೆ ಸಗಣಿ ಎಷ್ಟಾಗ್ತೆ ಅಂತ ಕೇಳಲ್ಲ ಜನ. ದನ ಅದು ಎಷ್ಟು ಹಾಲು ಕೊಡುತ್ತೆ ಅಂತ ಕೇಳ್ತಾರೆ. ಹಂಗೆ ಹಾಲನ್ನು ನೋಡೋರು ಕೆಲಸದ ಮಾಡೋ ವ್ಯಕ್ತಿ ನೋಡ್ತಾರೆ. ಇವತ್ತು ಗ್ಯಾರಂಟಿ ತಗೊಂತಿದಾರಲ್ಲ ಬಿಜೆಪಿಯವರು, ನಾನ್ ಬಿಜೆಪಿಗೆ ಓಟ್ ಹಾಕಿರೋದಪ್ಪ, ನಿಮ್ ಗ್ಯಾರಂಟಿ ನಮಗೆ ಬೇಡ ಅಂತ ಸರ್ಕಾರಕ್ಕೆ ದುಡ್ಡು ಉಳಿತು, ಅದ್ರಾಗ ಅಭಿವೃದ್ಧಿ ಮಾಡ್ತೀವಿ. ಒಂದು ಕಾಂಗ್ರೆಸ್ನವರು ಅವ್ರ ಮನೆಯಿಂದ ಕೊಡೋದಾದ್ರೆ ನಾವು ಬೇಡ ಅಂತ ಹೇಳ್ತಿದ್ವಿ, ಅವ್ರ ಮನೆಯಿಂದ ಕೊಡಲ್ಲ ಸರ್ಕಾರ. ನಮ್ದು ಅಜೆಂಡಾ ಅದು, ಕಾಂಗ್ರೆಸ್ಸಿನ ಅಜೆಂಡಾ, ಚುನಾವಣೆ ಅಜೆಂಡಾ ಇತ್ತಲ್ಲ, ಅಜೆಂಡಾ ನಾವು ನಿಮ್ಗೆ ಓಟ್ ಹಾಕಿಲ್ಲಪ್ಪ, ನೀವು ಬೇಡ ಸ್ಟ್ರೈಕ್ ಮಾಡ್ರಿ, ಆದಿ ಬೀದಿ ಸ್ಟ್ರೈಕ್ ಮಾಡ್ರಿ, ನಾವು ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ನಿಮ್ ಶಾಸಕರಿಗೆ ಎಷ್ಟು ಅಂಕ ಕೊಡ್ತೀರಿ? 10ಕ್ಕೆ ಎಷ್ಟು ಅಂಕ? ಸರ್ 10ಕ್ಕೆ ಇನ್ನೂ ಒಂದು ಜಾಸ್ತಿ ಇದ್ರೆ ಕೊಡ್ತೀವಿ. ಯಾಕೆಂದ್ರೆ ಅಟೆಂಡ್ ಮಾಡ್ತಾರೆ, ವಿರೋಧ ಪಾರ್ಟಿ ಹೇಳಲೇಬೇಕು, ಹೇಳ್ತಾರೆ. ಈ ಬಗ್ಗೆ ನಿಲ್ಸಿ ಅಭಿವೃದ್ಧಿ, ತಾಲೂಕು ಅಭಿವೃದ್ಧಿ ಕಡೆಗೆ ಗಮನ ಕೊಡ್ಬೇಕು ಶಾಸಕರು ಹಾಗೂ ಮಿನಿಸ್ಟ್ರು ಕೂಡ ಗಮನ ಕೊಡ್ಬೇಕು. ನಾವು ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಚಿಂತೆ ಆಮೇಲೆ ಮಾಡೋಣ. ನಮಗೆ ಬೇಕಾಗಿರೋದು ಏನದು, ನಲ್ಲೂರಲ್ಲಿ ಮೂಲಭೂತ ಸೌಕರ್ಯಗಳು, ಸೌಲಭ್ಯಗಳು ಬೇಕು. ಇವರು ರೈತರ ಪರವಾಗಿದ್ದಾರೆ. 5 ರೂಪಾಯಿ ರೈತರಿಗೆ ಕೊಟ್ಟರೆ ಎಲ್ಲ ಹೋಗಲ್ಲ. ಬ್ರಾಂಡಿ ಜಾಸ್ತಿ ಮಾಡಿದಾರಲ್ಲ ಬಿಜೆಪಿ ಸರ್ಕಾರದವ್ರ ಹಿಂದೆ, ಯಾರು ಕೇಳ್ತಿರ್ಲಿಲ್ಲ. ಅಡಿಕೆ ನಾಡು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಈಗ ಸಿಟಿಯಲ್ಲಿದ್ದೀವಿ. ಚನ್ನಗಿರಿ ಸಿಟಿಯಲ್ಲಿ ಶಾಸಕರ ರಿಪೋರ್ಟ್ ಕಾರ್ಡ್ ಏನು ಅಂತ ಹೇಳಿ ನ್ಯೂಸ್ ಫಸ್ಟ್ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇತ್ತು. ಈಗ ಚನ್ನಗಿರಿ ಪಟ್ಟಣಕ್ಕೆ ಬಂದು ತಲುಪಿದ್ದೀವಿ. ಇಲ್ಲಿ ಸಾಕಷ್ಟು ಯುವಕರಿದ್ದಾರೆ, ಎಲ್ಲರನ್ನೂ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ, ಶಾಸಕರ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಅಂತ. ಭರವಸೆಗಳನ್ನ ಕೊಡ್ತಾರೆ ಚುನಾವಣೆ ಟೈಮಲ್ಲಿ, ಅವನ್ನೆಲ್ಲ ಈಡೇರಿಸಿದಾರಾ ಹೇಗೆ? ಇಲ್ಲ ಸರ್, ಯಾವುದೇ ಭರವಸೆಗಳನ್ನ ಶಾಸಕರು ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ. ಸರ್ಕಾರ ವಿಫಲವಾಗಿದೆ. ಯಾಕೆಂದ್ರೆ ಪಾಪ ಅವ್ರು ತಪ್ಪಲ್ಲ. ಅದು ಡ್ಯಾಮ್ನಲ್ಲಿ ನೀರಿದ್ದಿರ್ತಾನೆ, ಚಾನಲ್ ನೀರು ಬಿಡಕ್ಕೆ ಸಾಧ್ಯ. ಇರಬರ ವಂತಿಗೆಗಳೇನಿದೆ ಎಲ್ಲವನ್ನು ಕೂಡ ಬಿಟ್ಟಿ ಭಾಗ್ಯಗಳಿಗೆ ಕೊಡ್ಕೊಂತ ಹೋದ್ರೆ ಅಭಿವೃದ್ಧಿ ಕೆಲಸ ಆದ್ರೂ ಎಲ್ಲ ಅದಾಗುತ್ತೆ. ಈಗ 2,000 ರೂಪಾಯಿನ ಕೊಟ್ಟು 8,000 ರೂಪಾಯಿನ ಕಿತ್ಕೊಳ್ಳೋದ್ರಿಂದ ಅನುಕೂಲ, ಅದು ನಿಮ್ಗೆ ಅನುಕೂಲ ಅಂತ ಅನ್ಸುತ್ತಾ? ಎಲ್ಲೆಲ್ಲಿ ಕಿತ್ಕೊಂಡಿದ್ದಾರೆ ಅಂತ ಹೇಳ್ಬೇಕಾ? ಹಾಲಲ್ಲಿ ದರ ರೈಸ್ ಆಗಿದೆ, ಎಲೆಕ್ಟ್ರಿಕಲ್ ರೈಸ್ ಆಗಿದೆ, ಪೆಟ್ರೋಲ್ ರೈಸ್ ಆಗಿದೆ, ಡೀಸೆಲ್ ರೈಸ್ ಆಗಿದೆ, ಸೆಸ್ ರೈಸ್ ಆಗಿದೆ. ಒಂದು ಅಗ್ರಿಮೆಂಟ್ 100 ರೂಪಾಯಿದಲ್ಲಿ ಮುಗಿದಿತ್ತು. ಒಂದು ಅಗ್ರಿಮೆಂಟ್ ಮಾಡಕ್ಕೆ 500 ರೂಪಾಯಿ ಬೇಕು. ಎಲ್ಲಿಂದ ತರ್ತಾರೆ ಜನಗಳು ದುಡ್ಡು? ಏನು ಹಿಂಗೆ ಸಣ್ಣದೊಂದು ಹಿಂಗೆ ಕೊಡೋದಂತೆ, ಒಂದು ಚಾಕ್ಲೇಟ್ ಕೊಡೋದಂತೆ, ಒಂದು ದೊಡ್ಡದಾಗಿ ಕಿತ್ಕೊಳ್ಳೋದಂತೆ, ಅವೆಲ್ಲ ತಪ್ಪಲ್ವಾ? ಬಡವರಿಗೆ, ಬಗ್ಗರಿಗೆ, ಫಸ್ಟು ರೈತರಿಗೆ ನೀರನ್ನ ಸರಿಯಾಗಿ ಹರಿಸ್ಬಿಟ್ರೆ ರೈತರೇ ಬೇಕಾದ್ರೆ ಸಾಲ ಕೊಟ್ಬಿಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಸಾಲ ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಅದು ಬಿಟ್ಟು ಬಿಟ್ಟಿ ಬಗೆಗಳು ಕೊಟ್ಕೊಂತ ಹೋದ್ರೆ ಎಲ್ಲಿ ಅಭಿವೃದ್ಧಿ ಆಗುತ್ತೆ? ಇನ್ನೊಬ್ರು ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಏನ್ ಹೇಳ್ತೀರಿ ತಮ್ಮ ಶಾಸಕರ ಬಗ್ಗೆ? ಶಾಸಕರ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ ಬಹಳ ಇದೆ. ಏನು ಅಂತಂದ್ರೆ ದಾವಣಗೆರೆಯಿಂದ ಇಲ್ಲಿಗೆ ಬಂದಿದ್ದಾರೆ, ಮೂಲತಃ ತಾಲೂಕ್ನವ್ರೆ. ಆದ್ರೆ ತಾಲೂಕಿನ ಸಮಸ್ಯೆಗಳು ಏನೇನು ಅಂತ ಇನ್ನು ಅರ್ಥಕೊಂಡಿಲ್ಲ. ಚನ್ನಗಿರಿಗೆ ಮುಖ್ಯವಾಗಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬೇಕು ಸರ್. ಇದನ್ನ ನಮ್ಮ ಬೇಡಿಕೆ ಅಂತ ತಿಳ್ಕೊಳ್ರಿ, ಆಜ್ಞೆ ಅಂತ ತಿಳ್ಕೊಳ್ರಿ. ಬಸ್ ಸ್ಟ್ಯಾಂಡ್ ಬೇಕಷ್ಟೇ. ಎಲ್ಲೈತ್ರಿ ಬಸ್ ಸ್ಟ್ಯಾಂಡ್? ಈಗ ಮಾಜಿ ಶಾಸಕರು ಈಗ ಡಿಪೋನ ಮಾಡಿದ್ದಾರೆ. ಒಂದನ್ನೇ ವಿದ್ಯುತ್ ದರ ಹೆಚ್ಚಿಗೆ ಮಾಡಿದ್ದಾರೆ. ಹಾಲಿಂದ ಇರ್ಬೋದು, ಬಸ್ ಫೇರ್ ಇರ್ಬೋದು, ಆಮೇಲೆ ಸ್ಟಾಂಪ್ ಡ್ಯೂಟಿ ಇರ್ಬೋದು. ಈಗ ಬಾಂಡ್ ಪೇಪರ್ ಮುಂಚೆ ಯಾವುದೋ ಒಂದು ಸಣ್ಣ ನಿಮ್ಮ ನಡುವೆ ಅಗ್ರಿಮೆಂಟ್ ಆಗ್ತಾ ಇತ್ತು ಅಂದ್ರೆ 20 ರೂಪಾಯಿ ಚಾಪಕ್ಕಾಗ್ದ ಇವತ್ತು 100-500 ರೂಪಾಯಿ ಆಗಿದೆ ಚಾಪಕ್ಕಾಗ. ಗ್ಯಾರಂಟಿಯಿಂದ ಅನಾನುಕೂಲನೇ ಆಗ್ತಾ ಇರೋದು ಕಾರಣ. ನಿಜ ಹೇಳ್ತಾ ಇದೀನಿ. ಅದು ಹೆಣ್ಮಕ್ಳಿಗೆ 2,000 ರೂಪಾಯಿ ಬರುತ್ತೆ, ಅವರು ಯೂಸ್ ಮಾಡ್ಕೊಂತಾರೆ. ಓಕೆ, ನಾನು ಅದಕ್ಕೇನು ಬೇಜಾರಿಲ್ಲ. ಬೇರೆ ಅದು ಹೊರೆ ಮಾಡ್ತಾರಣ್ಣ. ಇವರು ತಮ್ಮ ಅಧಿಕಾರದ ಆಸೆಗೋಸ್ಕರ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟರು. ಆ ಗ್ಯಾರಂಟಿಗಳಿಗೆ ಕೌಂಟರ್ ಆಗಿ ಅವ್ರಿಗೆ ಪ್ರತಿ ಒಂದರಲ್ಲೂ ಕೂಡ ರೇಟ್ ಮಾಡ್ಕೊಂತ ಹೋಗಿದ್ದಾರೆ. ಗೃಹಲಕ್ಷ್ಮಿ ಕೊಟ್ಟರು, ಆ ಗೃಹಲಕ್ಷ್ಮಿ 2,000 ಹೆಂಗೆ ತಗೋಬೇಕು ಅಂತ ನೋಡಿದ್ರು, ಅದಕ್ಕೆಲ್ಲದರಲ್ಲೂ ರೇಟ್ ಜಾಸ್ತಿ ಮಾಡಿದರು. ಈಗ ನಿನ್ನೆ ಬಸವರಾಜ ರಾಯರೆಡ್ಡಿ ಅವರು ಇದಾರಲ್ಲ, ಅವರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ, ಅವರೇ ಹೇಳಿದ್ದಾರೆ ಕರ್ನಾಟಕ ನಂಬರ್ 1 ಭ್ರಷ್ಟಾಚಾರ ರಾಜ್ಯವಾಗಿದೆ ಅಂತ. ಮಾರ್ಕ್ಸು 2. ಸರ್ಕಾರಕ್ಕೆ 0. ಈಗ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಜನಪರವಾದಂತ ವಿಚಾರಗಳನ್ನ ಯಾರು ಚರ್ಚನೆ ಮಾಡ್ತಾ ಇಲ್ಲ. ಅಸೆಂಬ್ಲಿಯಲ್ಲಾಗಿರ್ಬೋದು, ಇನ್ನಿತರ ಯಾವುದೇ ಸಭೆ ಸಮಾರಂಭದಲ್ಲಾಗಿರ್ಬೋದು, ಬರೀ ಅವರವರ ಸ್ವಾರ್ಥ, ಅವರವರ ರಾಜಕೀಯ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ. ಜನಪರವಾದಂತ ಸರ್ಕಾರನೇ ಇವತ್ತು ಇಲ್ಲ ಅಂತ ಅನಿಸ್ತಾ ಇದೆ ನಮಗೆ. ಚನ್ನಗಿರಿ ಪಟ್ಟಣದ ನರನಾಡಿ ಆದಂಥ ಆಟೋ ಸ್ಟ್ಯಾಂಡ್ ಬೆಳಿದ್ದೀವಿ. ಇಲ್ಲಿ ಸಾಕಷ್ಟು ಆಟೋ ಡ್ರೈವರ್ಗಳಿದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಶಾಸಕರ ಬಗ್ಗೆ ಆಟೋ ಡ್ರೈವರ್ಗಳ ಅಭಿಪ್ರಾಯ ಏನು, ಅವರು ಆಟೋ ಹತ್ತಿದಂಥ ಪ್ರಯಾಣಿಕರು ಶಾಸಕರ ಬಗ್ಗೆ, ಸರ್ಕಾರದ ಬಗ್ಗೆ ಏನೆಲ್ಲ ಚರ್ಚೆಗಳಾಗುತ್ತೆ ಅವ್ರ ಆಟೋದಲ್ಲಿ, ಅದನ್ನು ಕೇಳೋಣ. ಬಸ್ ಫ್ರೀ ಇದೆ ಹೆಣ್ಮಕ್ಳಿಗೆ, ಜೊತೆಗೆ 2,000 ರೂಪಾಯಿ ಕೊಡ್ತಾರೆ, ಕರೆಂಟ್ ಫ್ರೀ ಆಗಿದೆ. ಇದರಿಂದ ನಿಮ್ಮ ಆಟೋ ಡ್ರೈವರ್ಗಳಿಗೆ
ನಿಮ್ಮ ಬಾಡಿಗೆ ಏನಾದ್ರು ಹೊಡ್ತಾ ಆಗುತ್ತಾ? ಏನು ಅನುಕೂಲ ಆಗಿದೆನಾ ಹೆಂಗೆ? ಅನನುಕೂಲ ಏನು ಜಾಸ್ತಿ ಏನೂ ಆಗಿಲ್ಲ. ಕೆಲವೊಂದು ಹೆಣ್ಮಕ್ಳು ಏನಂದ್ರೆ ಬಸ್ಸಲ್ಲಿ ಫ್ರೀ ಹೋಗ್ತದಾರ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಒಂದು 2 ವರ್ಷದಿಂದ ಫ್ರೀ ಹೋಗಿ ಹೋಗಿ ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಮಲ್ಲೂ ಬಂದು ಅದನ್ನೇ ಚೌಕಾಸಿ ಮಾಡ್ತಾರೆ. ಶಾಸಕರು ಒಳ್ಳೆ ಕೆಲಸ ಮಾಡಿ ಕೊಡ್ತಾ ಇದಾರ ಹೆಂಗೆ? ಏನು ಮಾಡಿಲ್ಲ ಸಹ, ಎಲ್ಲ ಇದನ್ನ ಹಾಕಿ ಕೊಡ್ತೀವಿ ಅಂದ್ರೆ ಇಲ್ಲಿ ಹೋಗ್ಬೇಕಾರೆ ಮೆರವಣಿಗೆ ಮಾತ್ರ ಹೋಗ್ಬೇಕಾರೆ ಸ್ಲಾಬ್ ಹಾಕಿ ಕೊಡ್ತೀವಿ, ಅದನ್ನ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರೆ ಅವತ್ತಿಂದ ಇವತ್ತವರೆಗೂ ಇಲ್ಲಿ ಬಂದೇ ಇಲ್ಲ. ಶಾಸಕರು ಮುಂಚೆ ಅವ್ರ MLA ಆಗಿದ್ದ ಮುಂಚೆ ಬಹಳ ಕಾಂಟ್ಯಾಕ್ಟ್ ಆಗಿದ್ರು ನಮ್ಮಲ್ಲಿ. ಏನೇ ಒಂದು ಸ್ಟ್ರೈಕ್ ಆಗಲಿ, ಏನೇ ಒಂದು ಜನ ಇದು ಅನನುಕೂಲ ಆದಾಗ ಅವರು ಬಂದಿಗೆ ಏನೋ ಕರೆ ಕೊಟ್ಟಾಗ ನಮಗೆ ಇನ್ಫಾರ್ಮ್ ಮಾಡ್ತಿದ್ರು, ಫೋನಲ್ಲಿ ಕಾಂಟ್ಯಾಕ್ಟ್ ಆಗಿದ್ರು. ಈಗ MLA ಆದ್ರೂ ನಾವು ಬಿಡೋ ಒಳ್ಳೆ ವ್ಯಕ್ತಿ ನಾವಿದಂತ ನಾವೊಂಥರ ಇದು ಅಭಿಮಾನ ಮಾಡಿದ್ರೆ, ಈಗ ಶಾಸಕರಾದ್ಮೇಲೆ ಅವ್ರು ನಮ್ಮ ಕಡೆ ಕಿವಿ ನೋಡಿಲ್ಲ. ಗಲೀಜು ವಾಸನೆ, ಜನಗಳು ಓಡಾಡೋದು ತೊಂದರೆ ಆಗತ್ತೆ. ಅದ್ರ ಮೇಲೆ ಸ್ಲಾಬ್ ಹಾಕ್ತೀನಿ ಅಂತ ಹೇಳಿ ಭಾಳ ಇದರಿಂದ ಬಂದು ಅಳತೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋದ್ರು, ಏನು ಮಾಡಿಲ್ಲ. ಅಲ್ಲಿ ಲೆಟ್ರಿನ್ ಅಲ್ಲೇ ಬರ್ತಾರೋ, ಲೆಟ್ರಿನ್ ಬಾತ್ರೂಮ್ ಎಲ್ಲ ಅಲ್ಲೇ ಬರ್ತಾರೆ. ವಾಸನೆಗಂತೂ ಕಾಯಿಲೆ ಬರ್ತಿತ್ತು ಇಲ್ಲಿ. ಶಾಸಕರಾಗುವ ಮುಂಚೆ ಎಲ್ಲ ರೀತಿಯ ಅವರು ಕಿಸಾನ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿದ್ದಾಗ ಏನೋ ಹೋರಾಟ ಮಾಡುವಾಗ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯ ಜನರ ಸಲಹೆಯನ್ನ ಪಡ್ತಾ ಇದ್ರು ಮತ್ತು ಅವರ ಬೆಂಬಲವನ್ನು ಪಡೆದು ಹೋರಾಟಗಳನ್ನ ಮಾಡ್ತಾ ಇದ್ರು. ಈಗ ಶಾಸಕರಾಗಿ ಆಯ್ಕೆ ಆದ್ಮೇಲೆ ತಿರುಗಿ ನೋಡಿದಲ್ಲ ಅವ್ರ ಮಾತನ್ನ ಹೇಳಿದ್ರೆ, ಕೇಳಿದ್ರಲ್ಲ, ಇದಿಷ್ಟು ಚನ್ನಗಿರಿ ಕ್ಷೇತ್ರದ ಜನರ ಮಾತು. ತಮ್ಮ ಶಾಸಕರ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳನ್ನ ತಿಳಿಸಿದ್ರು. ಕೆಲವೊಂದಿಷ್ಟು ಜನ ಶಾಸಕರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನು ಕೆಲವೊಂದಿಷ್ಟು ಜನ ಕ್ಷೇತ್ರಗಳಿಗೆ, ಹಳ್ಳಿಗಳಿಗೆ ಶಾಸಕರು ಭೇಟಿಯನ್ನ ಕೊಡ್ತಾ ಇಲ್ಲ, ಅವರಿಗೆ ನಾವು 0 ಮಾರ್ಕ್ಸ್ ಅನ್ನ ಕೊಡ್ತೀವಿ, ಕೇವಲ 2 ಮಾರ್ಕ್ಸ್ ಅನ್ನ ಕೊಡ್ತೀವಿ ಅಂತ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಚನ್ನಗಿರಿಯ ಮತದಾರರು ಪ್ರಬುದ್ಧ ಮತದಾರರು. ಇದುವರೆಗೂ ಕೂಡ ಅವರು ಪ್ರತಿ ಬಾರಿ 2 ಸಾರಿ ಆಗಲಿ 3 ಸಾರಿ ಆಗಲಿ ಯಾವುದೇ ಶಾಸಕರನ್ನ ಆಯ್ಕೆ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಈ ಎಚ್ಚರಿಕೆಯ ಗಂಟೆಯನ್ನ ಶಾಸಕರು ಅರಿತುಕೊಳ್ಬೇಕು, ಜನರ ಪರವಾಗಿ ನಿಲ್ಲಬೇಕು, ಹಳ್ಳಿಗಳಿಗೆ ಭೇಟಿಯನ್ನು ನೀಡಬೇಕು, ಜನರ ಪರವಾಗಿ ಕೆಲಸಗಳನ್ನ ಮಾಡಿಕೊಡ್ಬೇಕು. ಇದಿಷ್ಟು ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.